ದರ್ಶನ್ಗೆ ಈಗ ಮತ್ತೆ ಜೈಲು ಪಾಲಾಗ್ತಾ ಇದ್ದಾರೆ ದರ್ಶನ್. ಈ ಹಿಂದೆ 2011ರಲ್ಲಿ ಹೇಗೆ ಸೆರೆವಾಸವನ್ನ ಅನುಭವಿಸಿದ್ರು ಅದೇ ರೀತಿಯಾಗಿ ಈಗಲೂ ಕೂಡ ಕೋರ್ಟ್ನಲ್ಲಿ ಬಂದಿರುವಂತಹ ಆದೇಶ 13 ವರ್ಷಗಳ ಬಳಿಕ ಮತ್ತೆ ನಟ ದರ್ಶನ್ನ ಜೈಲಿಗೆ ಕಳುಹಿಸಲಾಗ್ತಾ ಇದೆ. ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅಂತ ಎಸ್ಪಿಪಿ ವಕೀಲರು ಕೇಳಿದ್ರು. ಅದೇ ರೀತಿಯಾಗಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗ್ತಾ ಇದೆ. ದರ್ಶನ್ ಜೊತೆ ಪ್ರದೋಷ್ ವಿನಯ್ಗೂ ಕೂಡ ಜೈಲು ಗತಿಯಾಗಿದೆ. ಈಗ ಇಲ್ಲಿವರೆಗೂ ಕೂಡ ದರ್ಶನ್ಗೆ ಜೈಲಾಗುತ್ತಾ ಅಥವಾ ಮತ್ತೆ ಕಸ್ಟಡಿಗೆ ತೆಗೆದುಕೊಳ್ತಾರಾ ಅನ್ನುವಂಥ ಪ್ರಶ್ನೆ ಇತ್ತು. ದರ್ಶನ್, ಪ್ರದೋಷ್, ಧನ್ರಾಜ್, ವಿನಯ್ ಸೇರಿದಂತೆ ಎಲ್ರಿಗೂ ಕೂಡ 4 ಜನ ಆರೋಪಿಗಳಿಗೂ ಈಗ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ. ಕಸ್ಟಡಿಗೆ ಕೇಳಲಿಲ್ಲ, ತನಿಖೆ ನಡೆದಿದೆ ಅನ್ನುವಂತಹ ಮಾಹಿತಿ ಇರೋದ್ರಿಂದ ಸದ್ಯಕ್ಕೆ ಕಸ್ಟಡಿಗೆ ಪಡೆದುಕೊಂಡ್ರು ಕೂಡ ಪ್ರಯೋಜನ ಇಲ್ಲ ಅನ್ಸಿರ್ಬೇಕು. ಈಗಾಗಲೇ 3 ಬಾರಿ ಕಸ್ಟಡಿಯನ್ನ ತೆಗೆದುಕೊಳ್ಳಲಾಗಿತ್ತು. ಹಾಗಾಗಿ ಈಗ ದರ್ಶನ್ಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. 2011ರಲ್ಲೂ ಕೂಡ ಜೈಲು ವಾಸವನ್ನ ಅನುಭವಿಸಿದ್ರು. ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿದ್ರು ನಟ ದರ್ಶನ್. ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A2 ಆರೋಪಿಯಾಗಿ 3 ಬಾರಿ ಕಸ್ಟಡಿಯಲ್ಲಿದ್ದು ತನಿಖೆಯನ್ನ ಫೇಸ್ ಮಾಡಿದಾದ ಬಳಿಕ ಇವತ್ತು ಕಸ್ಟಡಿ ಅಂತ್ಯವಾದ ಹಿನ್ನೆಲೆ 24ನೇ ACMM ಕೋರ್ಟ್ ಹಾಲ್ನಲ್ಲಿ ವಿಚಾರಣೆ ಕೂಡ ನಡೆದಿದೆ. ವಾದ ಮಂಡನೆ ಕೂಡ ಆಗಿದೆ. ಅಂದ್ರೆ ಎಸ್ಪಿಪಿ ವಕೀಲರು ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಬೇಡ, ಜೇಸಿಗೆ ಕೊಡಿ ಅಂತ ಕೇಳಿದ್ದಾರೆ. ಹಾಗಾಗಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ದರ್ಶನ್ ಜೊತೆಗೆ ಧನ್ರಾಜ್, ವಿನಯ್, ಪ್ರದೋಷ್ಗೂ ಕೂಡ ನ್ಯಾಯಾಂಗ ಬಂಧನವನ್ನ ಒಳಪಡಿಸಲಾಗ್ತಾ ಇದೆ. ಇಲ್ಲಿವರೆಗೂ ಕೂಡ ತನಿಖೆ ನಡೆದಂತಹ ತನಿಖಾ ವರದಿಯನ್ನು ಕೂಡ ಈಗಾಗಲೇ ನ್ಯಾಯಾಧೀಶರ ಎದುರು ಹಾಜರುಪಡಿಸಲಾಗಿದೆ. ಮತ್ತೆ ಜೈಲು ಪಾಲಾಗಿರುವಂತ ನಟ ದರ್ಶನ್ ಈಗ ಜೈಲು ಪಾಲಾಗಿರೋದ್ರಿಂದ ಅಲ್ಲಿ ಏನೆಲ್ಲ ಆಗುತ್ತೆ ಅಂತ ಈಗಾಗಲೇ ಇಲ್ಲಿವರೆಗೂ ಕೂಡ 3 ಬಾರಿ ಕಸ್ಟಡಿಯನ್ನ ಫೇಸ್ ಮಾಡಿದ್ದಾರೆ. ತನಿಖೆಗೊಳಪಡಿಸಲಾಗಿತ್ತು, ಮಾಹಿತಿ ಪಡ್ಕೊಂಡಿದ್ದಾರೆ. ಈ ಹಿಂದೆ 2011ರಲ್ಲೂ ಜೈಲು ಪಾಲಾಗಿದ್ರು. 26 ದಿನ ಕಸ್ಟಡಿ, ಅದೇ ರೀತಿಯಾಗಿ ನ್ಯಾಯಾಂಗ ಬಂಧನ ಸೇರಿದಂತೆ 26 ದಿನ ಸೆರೆವಾಸವನ್ನ ಅನುಭವಿಸಿ ಹೊರಗೆ ಬಂದಿದ್ರು. ಈಗ ಮತ್ತೆ 2024ರಲ್ಲಿ ಈಗಲೂ ಕೂಡ ಈಗ 13 ವರ್ಷಗಳ ಬಳಿಕ ಮತ್ತೆ ಸೆರೆವಾಸಕ್ಕೆ ಹೋಗ್ತಾ ಇರುವಂತದ್ದು ದಾಸನಿಗೆ ಈಗ ಮತ್ತೆ ಜೈಲು ವಾಸ ಸಿಕ್ಕಿರುವಂತದ್ದು. ಧನ್ರಾಜ್, ವಿನಯ್, ಪ್ರದೋಷ್, ದರ್ಶನ್ ಇವರು 4 ಜನರು ಆರೋಪಿಗಳನ್ನು ಕೂಡ ಈಗ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗ್ತಾ ಇದೆ. ಈಗಾಗಲೇ ಆರೋಪಿಗಳನ್ನ ಕಸ್ಟಡಿಗೆ ತೆಗೆದುಕೊಂಡು ನ್ಯಾಯಾಂಗ ಬಂಧನದಲ್ಲಿ ಅನೇಕ ಆರೋಪಿಗಳಿದ್ದಾರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ. ಅವ್ರ ಜೊತೆಗೆ ಇವರು ಕೂಡ 4 ಜನರು ಇವತ್ತಿನಿಂದ ನ್ಯಾಯಾಂಗ ಬಂಧನಕ್ಕೆ ಒಳಪಡ್ತಾರೆ. ಈಗ ಜೈಲು ಹಕ್ಕಿ ಆಗ್ತಾ ಇದ್ದಾರೆ ದಾಸ. ಇಲ್ಲಿವರೆಗೂ ಈ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ನಡೆಸುವಂತ ಸಂದರ್ಭದಲ್ಲಿ ಒಂದೊಂದು ಮಾಹಿತಿಯು ಕೂಡ ಬೆಚ್ಚಿ ಬೀಳಿಸುವಂತೆ ಇತ್ತು. ಇದೆಲ್ಲ ತನಿಖೆ ಆದ ಬಳಿಕ ತನಿಖಾ ವರದಿಯನ್ನ ಕೋರ್ಟ್ನಲ್ಲಿ ಸಲ್ಲಿಕೆ ಮಾಡಲಾಗಿದೆ. ಮತ್ತೆ ಕಸ್ಟಡಿ ಕೊಡಿ ಅಂತ ಕೇಳಿಲ್ಲ, ಹಾಗಾಗಿ ನ್ಯಾಯಾಂಗ ಬಂಧನಕ್ಕೆ ನೀಡಿ ಅಂತ ಎಸ್ಪಿಪಿ ವಕೀಲರು ಹೇಳಿರುವಂಥದ್ದು. ಎಸ್ಪಿಪಿ ವಕೀಲರಿಗೆ ಈಗಾಗಲೇ ತನಿಖೆ ಮಾಡಿದಂಥ ಪೊಲೀಸರು ಮಾಹಿತಿಯನ್ನ ಕೊಟ್ಟಿದ್ರು. ಹೀಗಾಗಿದೆ, ಸದ್ಯಕ್ಕೆ ಮತ್ತೇನು ಕಸ್ಟಡಿಗೆ ಬೇಡ, ನ್ಯಾಯಾಂಗ ಬಂಧನಕ್ಕೇನೆ ಕಳಿಸಬಹುದು ಅಂತ. ಹೀಗಾಗಿ ಈಗ ನ್ಯಾಯಾಂಗ ಬಂಧನಕ್ಕೆ ಕೇಳಿದ್ರಿಂದ ದರ್ಶನ್ಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಕೋರ್ಟ್ ಹಾಲ್ನಲ್ಲಿ ಕೈ ಕಟ್ಟಿ ನಿಂತ್ಕೊಂಡಿದ್ರು ದರ್ಶನ್. ತನಿಖೆ ಎಲ್ಲ ಆಗಿದೆ. ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡೋದು ಅಂತ ನೋಡಿದಾಗ ಎಸ್ಪಿಪಿ ವಕೀಲರು ನಮಗೆ ಕಸ್ಟಡಿ ಕೊಡುವಂಥದ್ದೇನು ಬೇಡ, ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿ ಅಂತ ಕೇಳಿದ್ದಾರೆ. ಹೀಗಾಗಿ ನ್ಯಾಯಾಂಗ ಬಂಧನಕ್ಕೆ ದರ್ಶನ್ ಕಳುಹಿಸಲಾಗಿದೆ. 13 ವರ್ಷಗಳ ಬಳಿಕ ಮತ್ತೆ ಜೈಲಿಗೆ. ಈ ಹಿಂದೆ ಕೂಡ 13 ವರ್ಷಗಳ ಹಿಂದೆ 2011ರಲ್ಲೂ ಕೂಡ ಇದೇ ರೀತಿ ಅಂದ್ರೆ ಹೆಂಡತಿಯ ಮೇಲೆ ಹಲ್ಲೆ ಮಾಡಿದ್ರು ಅನ್ನುವಂಥ ಕಾರಣಕ್ಕೆ ದೂರಿನ ಮೇರೆಗೆ ಕಸ್ಟಡಿಗೊಳಪಡಿಸಲಾಗಿತ್ತು. ಅದಾದ ಬಳಿಕ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಳಪಡಿಸಲಾಗಿತ್ತು. ಒಟ್ಟು 26 ದಿನ ಈ ರೀತಿ ಸೆರೆವಾಸವನ್ನ ಅನುಭವಿಸಿ ಬಂದಿದ್ರು. ಈಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A2 ಆರೋಪಿ ಆಗಿರುವಂತಹ ದರ್ಶನ್ ಜೊತೆಗೆ ಧನ್ರಾಜ್, ವಿನಯ್, ಪ್ರದೋಷ್ಗೂ ಕೂಡ ಈಗ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗ್ತಾ ಇರುವಂತದ್ದು. ಈಗಾಗಲೇ ನ್ಯಾಯಾಧೀಶರು ಜುಲೈ 4ರವರೆಗೂ ನ್ಯಾಯಾಂಗ ಬಂಧನವನ್ನ ಆದೇಶವನ್ನ ಕೊಟ್ಟಿದ್ದಾರೆ. ಜುಲೈ 4ನೇ ತಾರೀಕುವರೆಗೂ ಕೂಡ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗುತ್ತೆ. ಇವತ್ತು ಜೂನ್ 22, ಜುಲೈ 4ರವರೆಗೂ ಕೂಡ ನ್ಯಾಯಾಂಗ ಬಂಧನದಲ್ಲಿರ್ತಾರೆ ದರ್ಶನ್ ಸೇರಿದಂತೆ ದರ್ಶನ್ ಗ್ಯಾಂಗ್ ಏನಿದೆ. ಇಲ್ಲಿವರೆಗೂ ಕೂಡ ಈ ಕೇಸ್ನಲ್ಲಿ ಒಟ್ಟು 17 ಆರೋಪಿಗಳು, 4 ಆರೋಪಿಗಳನ್ನ ಕಸ್ಟಡಿಗೆ ಪಡ್ಕೊಂಡಿದ್ರು. ಕಸ್ಟಡಿ ವಿಸ್ತರಣೆಗೊಂಡಿತ್ತು. ಇವತ್ತು ಕಸ್ಟಡಿ ಅಂತ್ಯ ಆಗಿರೋದ್ರಿಂದ ಈ 4 ಆರೋಪಿಗಳಿಗೂ ಈಗ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಒಟ್ಟು
17 ಆರೋಪಿಗಳು ಕೂಡ ಈಗ ನ್ಯಾಯಾಂಗ ಬಂಧನದಲ್ಲಿರುವಂಥದ್ದು. ಈಗಾಗಲೇ ಇರುವಂಥ ಆರೋಪಿಗಳ ಜೊತೆಗೆ ಈ 4 ಜನ ಆರೋಪಿಗಳು ಕೂಡ ಸೇರ್ಕೊಳ್ತಾರೆ. ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಜುಲೈ 4ನೇ ತಾರೀಕಿನವರೆಗೂ ಕೂಡ ನ್ಯಾಯಾಂಗ ಬಂಧನ ಅಂತ ತೀರ್ಪನ್ನ ಬರೆದಿದ್ದಾರೆ 24ನೇ ACMM ಕೋರ್ಟ್ನ ನ್ಯಾಯಾಧೀಶರು. ಈ ಮೂಲಕ ಈಗ ದರ್ಶನ್ಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ದಾಸನ್ಗೆ ಈಗ ಮತ್ತೆ ಜೈಲು ವಾಸ ಸಿಕ್ಕಿರುವಂತದ್ದು 11 ವರ್ಷಗಳ ನಂತರ ಮತ್ತೊಂದು ಕೇಸ್ನಲ್ಲಿ ತಗಲಾಕೊಂಡು ಅದರಲ್ಲೂ ಕೂಡ ಪ್ರಮುಖವಾಗಿ ಭೀಕರ ಬೀಭತ್ಸ ಹತ್ಯೆ ಮಾಡಿರುವಂತ ಕೇಸ್ ಇದು. ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ದಾರೆ ಅನ್ನುವಂತ ಆರೋಪದ ಮೇರೆಗೆ 3 ಬಾರಿ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿತ್ತು. ಕಸ್ಟಡಿಯಲ್ಲಿ ತನಿಖೆ ನಡೆದಿದೆ. ದರ್ಶನ್ ಅಂಡ್ ಗ್ಯಾಂಗ್ ಸೇರಿದಂತೆ ಆರೋಪಿಗಳ ತನಿಖೆ ಕೂಡ ಆಗಿದೆ. ತನಿಖಾ ವರದಿ ಕೂಡ ರೆಡಿ ಆಗಿದೆ. 3 ಬಾರಿ ತನಿಖೆ ನಡೆಸಿದಂತಹ ಸಂದರ್ಭದಲ್ಲೂ ಕೂಡ ರಿಮೈಂಡ್ ಅಪ್ಲಿಕೇಶನ್ ಸಲ್ಲಿಕೆ ಮಾಡುವಂತ ಸಂದರ್ಭದಲ್ಲಿ ಸಾಕ್ಷಿಗಳು ಈಗಾಗಲೇ 139 ಸಾಕ್ಷಿಗಳು ಲಭ್ಯವಾಗಿದ್ದಾವೆ. 28 ಸ್ಥಳಗಳಲ್ಲಿ ಸ್ಥಳ ಮಹಜರು ಕೂಡ ಮಾಡಲಾಗಿದೆ. ಐ ವಿಟ್ನೆಸ್ ಕೂಡ ಲಭ್ಯವಾಗಿರೋದ್ರಿಂದ ಈಗಾಗಲೇ ತನಿಖೆ ಮುಕ್ತಾಯ ಹಂತಕ್ಕೆ ಬಂದಿರೋದ್ರಿಂದ ಈ ಮೊಬೈಲ್ ಪತ್ತೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಈ ಆರೋಪಿಗಳನ್ನ ಎಷ್ಟೇ ಕೇಳಿದ್ರು ಕೂಡ ಯಾರು ಬಾಯ್ ಬಿಡಲ್ಲ. ಅಲ್ಲೆಸ್ಬಿ ಇಲ್ಲೆಸ್ಬಿ ಅಂತ ಸುಮ್ಮನೆ ಹೇಳ್ತಾರೆ. ರಾಜಕಾಲುವೆಲಿ ಹುಡುಕಿದ್ರು ಕೂಡ ಮೊಬೈಲ್ ಪತ್ತೆ ಆಗಿಲ್ಲ. ಹಾಗಾಗಿ ಸದ್ಯಕ್ಕೆ ವಿಚಾರಣಾ ಹಂತ ಮುಗ್ದಿರೋದ್ರಿಂದ ಈಗ ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅಂತೇಳಿ SPP ವಕೀಲರು ಕೇಳಿರೋದ್ರಿಂದ ನ್ಯಾಯಾಂಗ ಬಂಧನಕ್ಕೆ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಕೊಡಲಾಗಿದೆ. ಈಗಾಗಲೇ ದರ್ಶನ್ ಅಂಡ್ ಗ್ಯಾಂಗ್ ದೊಡ್ಡ ಗ್ಯಾಂಗ್ ಏನಿದೆ ಈಗಾಗಲೇ ಅವರು ಕಸ್ಟಡಿಯಲ್ಲಿ ಇದ್ದಂಥವರು ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಿದ್ದಾರೆ. ಆ ನ್ಯಾಯಾಂಗ ಬಂಧನದಲ್ಲಿರುವಂತಹ ಆರೋಪಿಗಳ ಜೊತೆಗೆ ಇನ್ನುಳಿದಂತಿರುವ ಈ 4 ಜನ ಆರೋಪಿಗಳು ಕೂಡ ಇವತ್ತಿನಿಂದ ಸೇರ್ಕೊಳ್ತಾರೆ. ಜುಲೈ 4ನೇ ತಾರೀಕುವರೆಗೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರಕ್ಕೆ ತಲುಪ್ತಾರೆ. ಪೊಲೀಸರು ಕರ್ಕೊಂಡು ಹೋಗ್ತಾರೆ. ಈಗಾಗಲೇ ಬಿಗಿ ಭದ್ರತೆ ಕೂಡ ಇದೆ. ದರ್ಶನ್ಗೆ ನ್ಯಾಯಾಂಗ ಬಂಧನ ಕೊಟ್ಟಿರೋದ್ರಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನಿಂದ ಪರಪ್ಪನ ಅಗ್ರಹಾರದ ಕಡೆಗೆ ಕರ್ಕೊಂಡು ಹೋಗಲಾಗುತ್ತೆ. ಮತ್ತೆ ಜೈಲು ಪಾಲಾಗಿರೋದ್ರಿಂದ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇಲ್ಲಿಂದ ಈಗ ಕೋರ್ಟ್ನಿಂದ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸೋದಕ್ಕೆ ಅಂತ ಪರಪ್ಪನ ಅಗ್ರಹಾರಕ್ಕೆ ಕರೆದುಕೊಂಡು ಹೋಗ್ತಾರೆ. ಸತತ 13 ವರ್ಷಗಳ ಹಿಂದೆ ಇದೇ ರೀತಿಯಾಗಿ ಸೆರೆವಾಸವನ್ನ ಅನುಭವಿಸಿದ್ದಂತ ದರ್ಶನ್ ಈಗ ಮತ್ತೆ ದರ್ಶನ್ ಮಾತ್ರ ಅಲ್ಲ, ದರ್ಶನ್ ಜೊತೆಗೆ ಈ ಗ್ಯಾಂಗ್ ಡಿ ಗ್ಯಾಂಗ್ ಏನಿದೆ ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಿರುವಂಥದ್ದು. ಜುಲೈ 4ನೇ ತಾರೀಕಿನವರೆಗೂ ಕೂಡ ನ್ಯಾಯಾಂಗ ಬಂಧನ ಇರುತ್ತೆ. ಹೀಗಾಗಿ ಈಗ ಕೋರ್ಟ್ನಿಂದ ಪರಪ್ಪನ ಅಗ್ರಹಾರದತ್ತ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕರ್ಕೊಂಡು ಹೋಗ್ತಾರೆ. 13 ವರ್ಷಗಳ ಹಿಂದೆ ಒಂದು ಕೇಸ್ನಲ್ಲಿ ಲಾಕ್ ಆಗಿದ್ರು. 26 ದಿನ ಸೆರೆವಾಸ ಅನುಭವಿಸಿ ಹೊರಗೆ ಬಂದಿದ್ರು. ಅದಾದ ಬಳಿಕ ಅನೇಕ ಸಿನಿಮಾಗಳನ್ನ ಮಾಡಿ ಕೂಡ ಪ್ರಸಿದ್ಧಿ ಪಡ್ಕೊಂಡಿದ್ರು. ಆದ್ರೆ ಈಗ ಮತ್ತೆ 13 ವರ್ಷಗಳ ಬಳಿಕ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಒಳಗಡೆ ಹೋಗಿರುವಂಥದ್ದು. 3 ಬಾರಿ ಕಸ್ಟಡಿ ತನಿಖೆ ಎಲ್ಲ ಕೂಡ ಆಗಿದೆ. ಇದೆಲ್ಲ ಆದ ಬಳಿಕ ಈಗ ನ್ಯಾಯಾಂಗ ಬಂಧನಕ್ಕೆ 24ನೇ ACMM ಕೋರ್ಟ್ನಲ್ಲಿ ಆದೇಶವನ್ನ ಹೊರಡಿಸಲಾಗಿದೆ. ಹಾಗಾಗಿ ಈಗ ಬಹುತೇಕ ಬೆಳಗ್ಗೆಯಿಂದ ಕೂಡ ಅದನ್ನೇ ಚರ್ಚೆ ಆಗ್ತಾ ಇತ್ತು. ಮೋಸ್ಟ್ಲಿ ನ್ಯಾಯಾಂಗ ಬಂಧನವೇ ಫಿಕ್ಸ್ ಆಗ್ಬಹುದು. ಯಾಕೆಂದ್ರೆ ತನಿಖಾ ಹಂತ ಆದಷ್ಟು ಮುಗ್ದಂತಿದೆ. ಈಗಾಗಲೇ ಆರೋಪಿಗಳನ್ನ ಎಲ್ಲರನ್ನೂ ಕೂಡ ವಿಚಾರಣೆ ಮಾಡಿದ್ದಾಗಿದೆ. 28 ಸ್ಥಳಗಳಲ್ಲಿ ಸ್ಥಳ ಮಹಜರಾಗಿದೆ. 139 ಸಾಕ್ಷ್ಯಗಳು ಕೂಡ ಸಿಕ್ಕಿದ್ದಾವೆ. ಇನ್ನು ಐ ವಿಟ್ನೆಸ್ ಕೂಡ ಸಿಕ್ಕಿದ್ದಾರೆ. ಅವರಿಗೂ ಕೂಡ ಭದ್ರತೆಯನ್ನ ವಹಿಸಲಾಗಿದೆ. ಇನ್ನು ಮೊಬೈಲ್ ಅಂತ ಬಂದ್ರೆ ಮೊಬೈಲ್ ಹುಡ್ಕೋದಕ್ಕೆ ಆರೋಪಿಗಳನ್ನ ಕರ್ಕೊಂಡು ಹೋಗೋದಕ್ಕೂ ಆಗಲ್ಲ. ಕರ್ಕೊಂಡು ಹೋದ್ರೂ ಕೂಡ ಅವ್ರು ಇಂಥ ಜಾಗದಲ್ಲೇ ಎಷ್ಟಿದೆ ಅಂತ ಹೇಳಲ್ಲ. ಹಾಗಾಗಿ ನ್ಯಾಯಾಂಗ ಬಂಧನ ಫಿಕ್ಸ್ ಎನ್ನಲಾಗ್ತಾ ಇತ್ತು. ಈಗ ನ್ಯಾಯಾಧೀಶರು ಕೊಟ್ಟಿರುವಂತಹ ತೀರ್ಪು ಕೂಡ ಅದೇ, ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗ್ತಾ ಇದೆ. ಜುಲೈ 4ನೇ ತಾರೀಕಿನವರೆಗೂ ಕೂಡ ದರ್ಶನ್ ಜೊತೆಗೆ ಪ್ರದೋಷ್, ಧನ್ರಾಜ್, ವಿನಯ್ ಇವರು ಒಟ್ಟು 4 ಜನರನ್ನು ಕೂಡ ಜುಲೈ 4ನೇ ತಾರೀಕುವರೆಗೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಆದೇಶವನ್ನ ಬರೆಯಲಾಗಿದೆ. ಇನ್ನು ಉಳಿದಂತ ಆರೋಪಿಗಳು ಈಗಾಗಲೇ ಸೆರೆವಾಸದಲ್ಲಿ ಇದ್ದಾರೆ, ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಅವ್ರ ಜೊತೆಗೆ ಇವ್ರು ಹೋಗಿ ಸೇರ್ಕೊಳ್ತಾರಷ್ಟೇ. ಅಂದ್ರೆ ಒಂದೇ ಸೆಲ್ನಲ್ಲಿ ಎಲ್ಲರೂ ಏನಿರಲ್ಲ. ಅವರವರ ಅಪರಾಧಿಗಳ ಅಂದ್ರೆ ಏನೇನು ಆರೋಪ ಇದೆ ಅವರ ಮೇಲೆ, ಅದರ ಆಧಾರದ ಮೇಲೆ ಯಾರ್ಯಾರನ್ನ ಯಾವ್ಯಾವ ಸೆಲ್ಲಲ್ಲಿ ಹಾಕಬೇಕು ಅಂತ ಮೊದಲು ಕ್ವಾರಂಟೈನ್ ಸೆಲ್ಗೆ ಹಾಕಲಾಗುತ್ತೆ. ಅದಾದ ಬಳಿಕ UTP ನಂಬರನ್ನು ಕೂಡ ಕೊಡ್ತಾರೆ. ಅದೆಲ್ಲ ಪ್ರೊಸೀಜರ್ ಕೂಡ ಇನ್ನೂ ಸ್ವಲ್ಪ ಸಮಯಾವಕಾಶವನ್ನು ತೆಗೆದುಕೊಳ್ಳುತ್ತೆ. ಸದ್ಯಕ್ಕೆ ಕೋರ್ಟ್ನಲ್ಲಿ ಈಗ ಇದ್ದಾರೆ, ಕೋರ್ಟ್ ಹಾಲ್ನಲ್ಲಿ. ಅಲ್ಲಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸೋದಕ್ಕೆ ಅಂತ ಪರಪ್ಪನ ಅಗ್ರಹಾರದತ್ತ ಕರೆದುಕೊಂಡು ಹೋಗಲಾಗುತ್ತೆ.
ಪರಪ್ಪನ ಅಗ್ರಹಾರಕ್ಕೆ ದರ್ಶನ್ನ ಶಿಫ್ಟ್ ಮಾಡಲಾಗುತ್ತೆ. ಕೆಲ ಆರೋಪಿಗಳನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಮನವಿ ಕೂಡ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ವಾದ ಪ್ರತಿವಾದ ಮಾಡುವಂತ ಸಂದರ್ಭದಲ್ಲಿ ಕೆಲ ಆರೋಪಿಗಳನ್ನ ಬೇರೆ ಸೆಲ್ಗೆ ಶಿಫ್ಟ್ ಮಾಡಬೇಕು ಅನ್ನುವಂತ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಕೆಲ ಆರೋಪಿಗಳನ್ನ ಮಾತ್ರ ಯಾರ್ಯಾರನ್ನ ಯಾವ ಜೈಲಿಗೆ ಶಿಫ್ಟ್ ಮಾಡಬೇಕು ಅದರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕೆಲವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಪೊಲೀಸರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಯಾಕಾಗಿ ಅನ್ನೋದನ್ನು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲೇ ಅದು ಕೂಡ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಯಾಕೆ ಈ ರೀತಿ ಕೇಳ್ಕೊಂಡಿದ್ದಾರೆ ಅಂತ ಈ ವಿಚಾರಣೆಯನ್ನ ಸೋಮವಾರಕ್ಕೆ ಕೋರ್ಟ್ ಮುಂದೂಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ 4 ಆರೋಪಿಗಳನ್ನ ಕೂಡ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿ ಅಂತ ಆದೇಶ ಬರೆದಿದ್ದಾಗಿದೆ. ಆದ್ರೆ ಇನ್ನುಳಿದಂತಹ ವಿಚಾರಣೆ ಈಗ ಬೇರೆ ಬೇರೆ ಜೈಲ್ಗೆ ಶಿಫ್ಟ್ ಮಾಡಿ ಅನ್ನುವಂಥ ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೆ ಈ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡ್ತೀವಿ ಅಂತ ನ್ಯಾಯಾಧೀಶರು ಈಗ ಆದೇಶವನ್ನ ಬರೆದಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರೋಪಿ ದರ್ಶನ್ ಸೇರಿದಂತೆ ಆರೋಪಿ ದರ್ಶನ್ನ ಗ್ಯಾಂಗ್ ಅನ್ನು ಕೂಡ ಕರ್ಕೊಂಡು ಪರಪ್ಪನ ಅಗ್ರಹಾರದತ್ತ ಕರ್ಕೊಂಡು ಹೋಗ್ತಾರೆ. ಇಲ್ಲಿವರೆಗೂ ಕೂಡ ಕಸ್ಟಡಿಯಲ್ಲಿ ತನಿಖೆಯನ್ನ ಫೇಸ್ ಮಾಡಿದಂತ ದರ್ಶನ್ ಮತ್ತೆ ಇಡೀ ಗ್ಯಾಂಗ್ ಏನಿದೆ, ಈಗಾಗಲೇ ಒಂದಷ್ಟು ಗ್ಯಾಂಗ್ ನಲ್ಲಿ ಇದ್ದಂಥವ್ರೆಲ್ಲರೂ ಕೂಡ ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಇನ್ನೀಗ ಉಳಿದಿರುವಂತವರು 4 ಜನ, ದರ್ಶನ್, ಪ್ರದೋಷ್, ವಿನಯ್, ಅದೇ ರೀತಿಯಾಗಿ ಧನ್ರಾಜ್, ಇವ್ರು 4 ಜನರನ್ನ ಇವತ್ತು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗುತ್ತೆ. ನ್ಯಾಯಾಂಗ ಬಂಧನಕ್ಕೆ ಜುಲೈ 4ನೇ ತಾರೀಕುವರೆಗೂ ಕೂಡ ಕೊಡಬೇಕು ಅಂತ ಈಗ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ರು. ಅದರ ಮೇರೆಗೆ ಜುಲೈ 4ನೇ ತಾರೀಕುವರೆಗೂ ಅಂತ ಆದೇಶವನ್ನ ಬರೆದಿದ್ದಾರೆ ನ್ಯಾಯಾಧೀಶರು. ಕೆಲ ಆರೋಪಿಗಳನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಕೂಡ ಕೇಳ್ಕೊಂಡಿದ್ದಾರೆ. ಒಂದೇ ಕಡೆ ಇದ್ರು ಅಂತ ಅಂದ್ರೆ ತೊಂದರೆ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ. ಕೆಲವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಪೊಲೀಸರು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅಂತ ಈ ವಿಚಾರಣೆಯನ್ನ ಕೋರ್ಟ್ ಈಗ ಸೋಮವಾರಕ್ಕೆ ಮುಂದೂಡಿದೆ. ನಾಳೆ ಭಾನುವಾರ ರಜೆ ಇರುತ್ತೆ. ನಾಡಿದ್ದು ಇದರ ವಿಚಾರಣೆ ನಡೀತಾ ಹೋಗುತ್ತೆ. ಇವರು ಒಂದೇ ಕಡೆ ಇದ್ರು ಅಂತ ಅಂದ್ರೆ ಸಮಸ್ಯೆ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಕೆಲವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಈ ವಿಚಾರಣೆಯನ್ನ ಈಗ ನ್ಯಾಯಾಧೀಶರು ಮುಂದೂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಏನ್ ಮನವಿ ಮಾಡ್ಕೊಂಡಿದ್ರಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಚರ್ಚೆ ಆಗ್ತಾ ಇಲ್ಲ ಅಥವಾ ವಿಚಾರಣೆ ನಡೀತಾ ಇಲ್ಲ, ಅಲ್ಲಿ ವಾದ ಪ್ರತಿವಾದಗಳಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಸೋಮವಾರ ಮಾಡ್ತೀವಿ ಅಂತ ನ್ಯಾಯಾಧೀಶರು ಈ ವಿಚಾರಣೆಯನ್ನ ಮುಂದೂಡಿದ್ದಾರೆ. ಸದ್ಯಕ್ಕೆ ಎಲ್ಲ ಆರೋಪಿಗಳು ಕೂಡ ಇಲ್ಲಿವರೆಗೂ 4 ಜನ ಆರೋಪಿಗಳನ್ನ ಮಾತ್ರ ಕಸ್ಟಡಿಯಲ್ಲಿ ಇಡಲಾಗಿತ್ತು. ಇವರನ್ನು ಸೇರಿದಂತೆ ಒಟ್ಟು 17 ಜನ ಆರೋಪಿಗಳನ್ನು ಕೂಡ ಈಗ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದಂತಾಯ್ತು. ಕೇಸ್ ಈಗ ಮತ್ತಷ್ಟು ಚುರುಕು ಪಡ್ಕೊಳ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳನ್ನ ಸಂಗ್ರಹಿಸಲಾಗಿದೆ, ಸ್ಥಳಗಳನ್ನ ಮಹಜರು ಮಾಡಲಾಗಿದೆ. ಅವೆಲ್ಲವನ್ನ ಕೂಡ ಇಟ್ಕೊಂಡು ಈಗ ಕೇಸ್ ಯಾವ ನಿಟ್ಟಿನಲ್ಲಿ ಹೋಗುತ್ತೆ ಅನ್ನೋದನ್ನ ಕೂಡ ನೋಡ್ಬೇಕಾಗುತ್ತೆ. ಕೊಲೆ ಮಾಡೋದಕ್ಕೆ ಒಳಸಂಚು ರೂಪಿಸಿ ಬಳಿಕ ಕಿಡ್ನಾಪ್ ಮಾಡಿದ್ದಾರೆ. ಕೊಲೆ ಅಂತ ನೋಡೋದಾದ್ರೆ 302, ಕಿಡ್ನಾಪ್ ಅಂತ ನೋಡೋದಾದ್ರೆ 364. ಇವೆಲ್ಲ ಸೆಕ್ಷನ್ಗಳ ಅಡಿ ಈಗ ಆರೋಪ ಇರುವಂತದ್ದು. ಎಲ್ಲರಲ್ಲೂ ಕೊಲ್ಲುವ ಸಾಮಾನ್ಯ ಉದ್ದೇಶ ಎದ್ದು ಕಾಣ್ತಾ ಇದೆ. ಈಗಾಗಲೇ ಮನವಿ ಮಾಡ್ಕೊಂಡಿದ್ದಾರೆ ಕೆಲ ಆರೋಪಿಗಳನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ. ಅದೇ ರೀತಿಯಾಗಿ ಈ ಆರೋಪಿಗಳು ಸಾಕ್ಷ್ಯ ನಾಶದಲ್ಲೂ ಕೂಡ ಎಲ್ಲ ಆರೋಪಿಗಳದ್ದು ಸಮಪಾಲು ಇದೆ. ಕೊಲೆ ಮಾಡಿದ್ರು, ಅದಾದ ಬಳಿಕ ಮೃತದೇಹ ಸಾಗಿಸೋದಕ್ಕೆ ನೋಡಿದ್ರು, ಬೇರೆ ಕಡೆ ಬಿಸಾಡೋದಕ್ಕೆ ನೋಡಿದ್ರು, ಸಾಕ್ಷ್ಯ ನಾಶ ಮಾಡೋದಕ್ಕೆ ಒಳ ಸಂಚು ರೂಪಿಸಿದ್ರು. ಇವರಿಗೆ ಈ ನೆಲದ ಕಾನೂನಿನ ಬಗ್ಗೆ ಗೌರವನೇ ಇಲ್ಲ ಅಂತ SPP ವಕೀಲರು ವಾದವನ್ನ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಏನೇನ್ ಮಾಡಿದ್ದಾರೆ ಇವರು? ಕೊಲೆ ಮಾಡೋದಕ್ಕೆ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ರು. A1 ಆರೋಪಿ ಪವಿತ್ರ ನಿರ್ದೇಶನದಂತೆ ದರ್ಶನ್ ಅಂಡ್ ಗ್ಯಾಂಗ್ ರಿಂದ ಕೊಲೆ ನಡೆದಿದೆ. ಅದಾದ ಬಳಿಕ ಸಾಕ್ಷ್ಯ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಒಳ ಸಂಚು ಮೊದಲೇ ಪ್ರೀ ಪ್ಲಾನ್ಡ್ ಆಗಿ ಮಾಡಿರುವಂಥದ್ದು. ಕೊಲೆಯ ಬಳಿಕ ಸಾಕ್ಷ್ಯ ನಾಶಕ್ಕೆ ಎಲ್ಲರೂ ಕೂಡ ಯತ್ನಿಸಿದ್ದಾರೆ. ಎಲ್ಲರ ಸಮಪಾಲು ಕೂಡ ಇದೆ. ಹಾಗಾಗಿ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ವಾದ ಮಂಡನೆ ಮಾಡಿರುವಂಥದ್ದು. ಈ ನೆಲದಲ್ಲಿ ಇವರಿಗೆ ಕಾನೂನು ಏನಿದೆ, ಕಾನೂನಿನ ಬಗ್ಗೆ ಗೌರವ ಇಲ್ಲ. ಆರೋಪಿಗೆ ಅಭಿಮಾನದ ಬಳಗ ಜಾಸ್ತಿ ಇದೆ. ಅಂದ್ರೆ ಸೆಲೆಬ್ರಿಟಿ ಆಗಿರುವಂತ ದರ್ಶನ್ಗೆ ಅಭಿಮಾನಿ ಬಳಗ ಜಾಸ್ತಿ ಇದೆ. ಆರೋಪಿಗಳಿಗೆ ಏನಿದ್ದಾರೆ ಇವರೆಲ್ಲರೂ ಕೂಡ ಅಭಿಮಾನ ಮೆರೆಯೋದಕ್ಕೆ ಹೋಗಿ ಅಂಧಾಭಿಮಾನ ಪ್ರದರ್ಶನ ಮಾಡಿರುವಂಥದ್ದು. ಆರೋಪಿಗಳು ಒಳಸಂಚಿನಲ್ಲಿ ಭಾಗಿಯಾಗಿದ್ದಾರೆ. ಅಂದ್ರೆ
ಕ್ರಿಮಿನಲ್ ಕಾನ್ಸ್ಪಿರಸಿಯಲ್ಲೂ ಕೂಡ ಭಾಗಿಯಾಗಿರುವಂಥದ್ದು. ಅದು ಅಪರಾಧಿಕ ಒಳಸಂಚು. ಏನೋ ಹೊಡೆಯೋದಕ್ಕೆ ಹೋಗಿ ಮಿಸ್ ಆಗಿ ಸತ್ತೋದ್ರು ಅಂದ್ರೆ ಅದು ಬೇರೆ. ಆದ್ರೆ ಸಾಯಿಸ್ಬೇಕು ಅಂತಾನೆ ಒಳಸಂಚು ರೂಪಿಸಿ ಪ್ರೀ ಪ್ಲಾನ್ ಮಾಡಿ ಕಿಡ್ನಾಪ್ ಮಾಡ್ಕೊಂಡು ಬಂದು ಕೊಲೆ ಮಾಡಿ ಅದಾದ ಬಳಿಕ ಮೃತದೇಹ ಸಾಗಾಟ ಮಾಡಿದ್ದಾರೆ. ಸಾಕ್ಷ್ಯಗಳನ್ನ ನಾಶ ಮಾಡೋದಕ್ಕೆ ಅಂತ ಪ್ರಯತ್ನಿಸಿದ್ದಾರೆ. ಹಾಗಾಗಿ ಇವರ ವಿರುದ್ಧ ಇರುವಂತಹ ಪ್ರಬಲ ಸೆಕ್ಷನ್ಗಳೇನಿದ್ದಾವೆ ನಾನ್ ಬೇಲೆಬಲ್ ಕೂಡ ಇದ್ದಾವೆ. ಹಾಗಾಗಿ ಮರ್ಡರ್ ಅಂತ ನೋಡಿದ್ರೆ 302, ಅದೇ ರೀತಿಯಾಗಿ 364 ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ, 201 ಸಾಕ್ಷ್ಯ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಮತ್ತೆ ಇನ್ನೂ ಕೆಲವರನ್ನ ಸರೆಂಡರ್ ಆಗಿ ನಂದೇನು ತಪ್ಪಿಲ್ಲ ಅಂದ್ರೆ ನನ್ನ ಹೆಸರು ಏನು ಬರಬಾರ್ದು ಅಂತ ದರ್ಶನ್ ಈ ಕೇಸ್ಗೆ ಸಂಬಂಧಪಟ್ಟಂತೆ ಕೆಲವರನ್ನ ಸರೆಂಡರ್ ಆಗೋದಕ್ಕೆ ಕೂಡ ದುಡ್ಡಿನ ಆಮಿಷವನ್ನ ಒಡ್ಡಿದ್ರು. ಇವೆಲ್ಲ ಆರೋಪಗಳಿದ್ದಾವೆ. ಜೊತೆಗೆ ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತ ನೋಡುವುದಾದ್ರೆ ಇದರಲ್ಲಿ 120B ಕೂಡ ಕೇಸ್ ಇದೆ. ಹಾಗಾಗಿ ಯಾವ್ಯಾವ ರೀತಿಯಾಗಿ ಅಪರಾಧಿಕ ಒಳಸಂಚು ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇದೆಲ್ಲದನ್ನ ಪರಿಗಣನೆಗೆ ತೆಗೆದುಕೊಂಡು ಇವರಿಗೆ ಈ ನೆಲದ ಕಾನೂನಿನ ಬಗ್ಗೆ ಗೌರವ ಇಲ್ಲ, ಅಭಿಮಾನಿ ಬಳಗ ಏನೋ ದೊಡ್ಡದಾಗಿದೆ, ಅದೇ ಅಭಿಮಾನಿ ಬಳಗವನ್ನ ಬಳಸ್ಕೊಂಡು ನೋಡಿ ಸ್ಟಾರ್ಟ್ ಆಗಿದ್ದೆಲ್ಲಿಂದ ಒಂದು ಸೆಲ್ಫಿ ಕೊಡಿಸ್ತೀನಿ, ದರ್ಶನ ಮಾತನಾಡಿಸ್ಬೋದು, ನೋಡ್ಬೋದು ಅಂತ ಅಂದ್ರೆ ಆ ಅಭಿಮಾನವನ್ನ ಬಳಸ್ಕೊಂಡು ದುರುಪಯೋಗವನ್ನ ಪಡಿಸಿಕೊಳ್ಳಲಾಗಿದೆ. A1 ಆರೋಪಿ ಪವಿತ್ರ ಗೌಡ ಏನಿದ್ದಾಳೆ ಆಕೆಯ ನಿರ್ದೇಶನದಂತೆ ದರ್ಶನ್ ಮತ್ತೆ ದರ್ಶನ್ನ ಗ್ಯಾಂಗ್ ಕೊಲೆ ಮಾಡಿರುವಂಥದ್ದು. ಹಾಗಾಗಿ ಅವರ ಮೇಲಿರುವಂತಹ ಪ್ರಬಲವಾದ ಸೆಕ್ಷನ್ಗಳೇನಿದ್ದಾವೆ ಅವೆಲ್ಲವನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಈಗಾಗಲೇ ಬೇರೆ ಬೇರೆ ಕೆಲ ಆರೋಪಿಗಳನ್ನ ಬೇರೆ ಜೈಲಿನಲ್ಲಿ ಇರಿಸಬೇಕು ಅಂತ ಕೂಡ ಕೇಳ್ಕೊಂಡಿರೋದಕ್ಕೂ ಕಾರಣ ಇದೆ. ಯಾಕೆಂದ್ರೆ ಈ ಹಿಂದೆ ಕೊಲೆ ಮಾಡಿದ ಬಳಿಕ ತಾವು ಇದರಲ್ಲಿ ಇಲ್ಲ, ನಮ್ದ ಹೆಸರು ಬರಬಾರ್ದು, ನಾನು ಇದರಲ್ಲಿ ಇದ್ದೀನಿ ಅಂತ ಗೊತ್ತಾಗಬಾರ್ದು ಅನ್ನುವಂಥ ಕಾರಣಕ್ಕೆ ದರ್ಶನ್ ದುಡ್ಡಿನ ಆಮಿಷ ಒಡ್ಡುವ ಮೂಲಕ 30 ಲಕ್ಷ 40 ಲಕ್ಷ ಕಲೆಕ್ಟ್ ಮಾಡಿಕೊಂಡು ನೀವು ಹಂಚ್ಕೊಳ್ಳಿ, ನೀವು ಹೇಗಾದರೂ ಮಾಡಿ ಈ ಕೇಸ್ನ ಫೇಸ್ ಮಾಡಿ, ಬಟ್ ನನ್ನ ಹೆಸರು ಬರಬಾರ್ದು ಅಂತ ಹೇಳಿದ್ರಲ್ಲ, ಈ ಕೇಸ್ನ ಮುಚ್ಚಾಕೋದಕ್ಕೆ ಟ್ರೈ ಮಾಡಿದ್ರಲ್ಲ, ಅದೇ ರೀತಿ ಇಲ್ಲೂ ಆಗಬಾರ್ದು, ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಆಗಬಾರ್ದು, ಒಂದೇ ಜೈಲಿನಲ್ಲಿ ಇದ್ರು ಅಂತ ಅಂದರೆ ಮಾತನಾಡುವಂಥದ್ದು ಇರಬಾರ್ದು. ಹಾಗಾಗಿ ಮೋಸ್ಟ್ಲಿ ಬೇರೆ ಜೈಲಿಗೆ ಒಬ್ಬೊಬ್ರನ್ನು ಕೂಡ ಬೇರೆ ಜೈಲಿಗೆ ಕೊಡಿ ಅಂತ ಕೇಳಿರ್ಬೋದು.